ಅಂಕಿತಾ ಜಯರಾಮ್, ನೀವು ಕ್ರಾಂತಿ ಸಿನಿಮಾದಲ್ಲಿ ದರ್ಶನ್ ಸರ್ ಜೊತೆ ನಟನೆ ಮಾಡಿದ್ದೀರಾ ಅಂಡ್ ಅವ್ರ ಜೊತೆ ಇರುವಂತಹ ಒಡನಾಟದ ಬಗ್ಗೆ ಹೇಳ್ತೀರಾ? ಅಂದ್ರೆ ಕ್ರಾಂತಿ ಸಿನಿಮಾದಲ್ಲಿ ಹೇಗಿದ್ರು ನಿಮ್ಮ ಜೊತೆ ಅವರು ಅನ್ನುವಂಥದ್ದು? ಸರ್ ತುಂಬಾ ಚೆನ್ನಾಗಿದ್ರು ನಮ್ಮ ಜೊತೆ. ಆಲ್ಮೋಸ್ಟ್ 40 days ಶೂಟ್ ಆಯ್ತು ಕ್ರಾಂತಿ ಮೂವಿ. ಅವ್ರ ಜೊತೆನೆ ಇತ್ತು. ಅವ್ರ ಸೀನ್ ಇದ್ದಾಗಲೆಲ್ಲ ನಮ್ದು ಕೂಡ ಒಂದೊಂದ್ ಸಣ್ಣ ಪುಟ್ಟ ಸೀನ್ಗಳು ಇರ್ತಿತ್ತು. ಸೊ ಪ್ರತಿದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ತುಂಬಾ ಖುಷಿ ಇರ್ತಿತ್ತು. ಮಕ್ಳನ್ನ ಹೆಂಗ್ ಮಾತಾಡ್ಸ್ಬೇಕು, ಅವ್ರ ಜೊತೆ ಹೆಂಗಿರ್ಬೇಕು, ಅಷ್ಟು ಚೆನ್ನಾಗಿ ನಮ್ಗಳ ಜೊತೆ ಇರ್ತಿದ್ರು. ಅಂಡ್ ಅದ್ರಲ್ಲಿ ನಾನಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಪಡ್ತಿದ್ರು ಅವರು. ಪ್ರತಿ ಸಲ ಅವ್ರು ಫ್ರೀ ಇದ್ದಾಗ, ಅವ್ರ ಸೀನ್ ಇಲ್ದೇ ಇದ್ದಾಗ, ಅಥವಾ ನಾನು ಅಲ್ಲಿ ಸುಮ್ನೆ ಕೂತಿದಾಗ ನಮ್ ಸೀನ್ ಮುಗಿಸ್ಕೊಂಡು ಕರೆದ್ಬಿಟ್ಟು ಮಾತಾಡ್ಸ್ಕೊಂಡು ರೇಗಿಸ್ಕೊಂಡು ಆರಾಮಾಗಿ ಖುಷಿಯಾಗಿರ್ತಿದ್ರು. ಸೊ ಒಳ್ಳೆ ಒಡನಾಟ ಇತ್ತು ನನ್ನ ದರ್ಶನ್ ಸರ್ ಜೊತೆ. ಅಂಡ್ ಆಚೆ ಎಲ್ಲೇ ಸಿಕ್ಕಿದ್ರು ಅಷ್ಟೇ ಲಿಲಿಪುಟ್ ಅಂತ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಲಿಲಿಪುಟ್ ಅಂತ ಹೇಳ್ತಿದ್ರ? ಹೌದು, ಅವರೇ ಸೆಟ್ ಅಲ್ಲೂ ಹಂಗೆ ಕರೀತಿದ್ರು ಲಿಲಿಪುಟ್ ಅಂತ. ಈ ಆಚೆ ಎಲ್ಲೇ ನಾರ್ಮಲ್ ಫಂಕ್ಷನ್ಸ್ ಗಳಲ್ಲಿ ಅಥವಾ ಯಾವ್ದೋ ಪ್ರೋಗ್ರಾಮ್ ಅಲ್ಲಿ ಸಿಕ್ಕಿದ್ರು ಕೂಡ, ಈವೆಂಟ್ಸ್ ಅಲ್ಲಿ ಸಿಕ್ಕಿದ್ರು ಹಂಗೆ ಕರೀತಿದ್ರು, ಲಿಲಿಪುಟ್ ಅಂತಾನೆ ಮಾತಾಡ್ತಾ ಇದ್ರು. ಸೊ ತುಂಬಾ ಖುಷಿ ಇದೆ. ಅಂದ್ರೆ ಅವ್ರನ್ನ ಹತ್ರದಿಂದ ನೋಡಿದವ್ರಿಗೇನೆ ಗೊತ್ತು ಅವ್ರ ಬಗ್ಗೆ ಅಂತ ಹೇಳಿದ್ರೆ ನೀವು? ಖಂಡಿತ. ಅಂದ್ರೆ ಈಗ ಸಾಕಷ್ಟು ಜನ ಹೇಳ್ತಾರೆ ಈಗ ಕೆಲವೊಂದು ವಿಚಾರಗಳ ಬಗ್ಗೆ. ಈಗ ಸ್ಟಾರ್ ನಟ ಅಂದ ತಕ್ಷಣ ಅವರ ಬಿಹೇವಿಯರ್ ಕೆಲವೊಬ್ರು ನೆಗೆಟಿವ್ ಆಗಿ ಮಾತನಾಡ್ತಾರೆ. ಆ ವಿಷಯದಲ್ಲಿ ದರ್ಶನ್ ಸರ್ ಅವರು ಎಷ್ಟು ಅವ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅಂದ್ರೆ ದರ್ಶನ್ ಸರ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಅವ್ರು ತುಂಬಾ ಸ್ಟ್ರೈಟ್ ಫಾರ್ವರ್ಡ್, ಏನಿದ್ರು ಹಂಗೆ ಹೇಳ್ತಾರೆ. ಸೊ ಅವರು ಬೇರೆಯವ್ರ ಜೊತೆ ಎಲ್ಲ ಹೆಂಗಿರ್ತಾರೆ ಅದು ನನಗ್ ಗೊತ್ತಿಲ್ಲ, ಬಟ್ ಮಕ್ಳ ಜೊತೆ ಹೆಂಗಿರ್ಬೇಕು, ಒಂದು ಅಭಿಮಾನ ಹೆಂಗೆ ಮಾತಾಡ್ಸ್ಬೇಕು, ಆ ಒಂದು ದರ್ಶನ್ ಸರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅಂದ್ರೆ ನನಗ್ ಸಿಕ್ಕಾಪಟ್ಟೆ ಭಯ ಇತ್ತು ಸ್ಟಾರ್ಟಿಂಗ್ ಮೂವಿ ಮಾಡ್ಬೇಕಾರೆ. ದರ್ಶನ್ ಸರ್ನ ನಾನು ಎಷ್ಟೊಂದ್ಸಲ ಈವೆಂಟ್ಸ್ ಅಲ್ಲಿ ನೋಡಿದೀನಿ, ಬಟ್ ಆಕ್ಟ್ ಮಾಡ್ಬೇಕಾರೆ ಅವ್ರ ಮುಂದೆ ನಿಂತ್ಕೊಳ್ಬೇಕಾರೆ ತುಂಬಾ ಭಯ ಆಯ್ತು ನನ್ಗೆ. ಬಟ್ ಅವ್ರು ಅಷ್ಟು ಚೆನ್ನಾಗಿ ಎಲ್ರು ಅಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು, ನಾನೊಬ್ಬ ಹೀರೋ ಅನ್ನೋ ಒಂದು ಯಾವ್ದೇ ರೀತಿ ಒಂದು ಆಟಿಟ್ಯೂಡ್ ಇಲ್ದೆ ಎಲ್ರ ಜೊತೆ ತುಂಬಾ ಚೆನ್ನಾಗಿದ್ರು. ಸೊ ತುಂಬಾ ಖುಷಿ ಆಯ್ತು ಸರ್ ಆ ರೀತಿ ಅಷ್ಟು ದಿನ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ರು. ಓಕೆ, ಅಂದ್ರೆ ಸುಮಾರು ಎಷ್ಟು ಟೈಮ್ ಆದ್ರೆ ನೀವು ಮೀಟ್ ಆಗ್ತಿದ್ರಿ? ಅಂದ್ರೆ ಸೆಟ್ ಅಲ್ಲಿ ಆಲ್ಮೋಸ್ಟ್ 40 days ಶೂಟ್ ಆಗಿದೆ. ಅಂದ್ರೆ ಒಂದು 3-4 months ಸ್ಕೆಡ್ಯೂಲ್ಸ್ ಇತ್ತು. ಸೊ ಒಂದೊಂದು ಮಂತ್ಲಿ ಅಟ್ಲೀಸ್ಟ್ 10 days ಅಂತೂ ಶೂಟ್ ಇದ್ದೇ ಇರ್ತಿತ್ತು. ಎವ್ರಿ ಮಂತ್ಲಿ 10 days. ಅವ್ರ ಬರ್ಡೇ ಹಿಂದಿನ ದಿನಾನು ಕೂಡ ಶೂಟ್ ಇತ್ತು. ಸೊ ಅವಾಗ್ಲೂ ಕೂಡ ಕೇಕ್ ಕಟಿಂಗ್ ಎಲ್ಲ ಆಗಿ ಅಲ್ಲೂ ನಮ್ನೆಲ್ಲ ಚೆನ್ನಾಗಿ ಮಾತಾಡ್ಸಿ. ಆಕ್ಚುಲಿ ಅವ್ರು ಕೇಕ್ ತಿನ್ನಲ್ಲ. ಅವತ್ ನಾವು ನಮ್ಮ ಗ್ರೂಪ್ ಅಲ್ಲಿ ಯಾರ್ಯಾರಿದ್ರು ಅವರೆಲ್ಲ ನಾವೇ ಕೇಕ್ ತಗೊಂಡ್ ಹೋಗಿ ನಮ್ಗೋಸ್ಕರ ಸರ್ ತಿನ್ಬೇಕು ನೀವು ಅಂತ ನಾವು ಕೇಕ್ ಎಲ್ಲ ಕಟ್ ಮಾಡಿಸಿ ನಮ್ಗೋಸ್ಕರ ಎಲ್ಲ ಅವ್ರು ಕೇಕ್ ತಿಂದು ತುಂಬಾ ಚೆನ್ನಾಗಿ ಇದ್ರು. ಅಂಡ್ ಅಪ್ಪು ಸರ್ ಅವರು ಹೋಗಿದ್ ಹಿಂದಿನ ದಿನ ಕೂಡ ಅದೇ ದಿನ ಕೂಡ ಶೂಟ್ ಇತ್ತು ನಮ್ಗೆ. ಬೆಳಗ್ಗೆ ಶೂಟ್ ನಡೀತಾ ಇತ್ತು. ನಮ್ಗೆ ಸೆಟ್ ಅಲ್ಲಿ ವಿಷಯ ಗೊತ್ತಾಗಿದ ತಕ್ಷಣ ಪ್ಯಾಕಪ್ ಮಾಡಿದ್ರು. ನಮ್ಗೆ ಗೊತ್ತೇ ಇರ್ಲಿಲ್ಲ ಏನಾಯ್ತು ಅಂತ. ಸೊ ಆಚೆ ಎಲ್ರು ಹೋದ್ಮೇಲೆ ನಮ್ಗೆ ವಿಷಯ ಗೊತ್ತಿರುತ್ತೆ ಹಿಂಗಿಂಗ್ ಆಗಿದೆ ಅಂತ. ಅವತ್ ದರ್ಶನ್ ಸರ್ ಒಳಗಡೆ ಸೆಟ್ ಬಂದ್ 1 second ಅಷ್ಟೇ ನಿಂತಿದ್ದು. ಅವರ ಹರಿಬರಿ ನೋಡ್ಬಿಟ್ಟು ಅವ್ರ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ನಮ್ಗೆಲ್ಲ ಭಯ ಆಗುತ್ತೆ. ನಮ್ಗೆ ಒಳಗಡೆ ಇರೋರು ಯಾರಿಗೂ ವಿಷಯನೇ ಗೊತ್ತಿಲ್ಲ ಏನಾಗಿದೆ ಏನು ಎತ್ತ ಅಂತ. ಆಚೆ ಬಂದ್ಮೇಲೆ ಅವ್ರು ಸೀರಿಯಸ್ ಆಗಿದ್ದಾರೆ ಅಂತ ಅಷ್ಟೇ ಗೊತ್ತಿದ್ದು. ಬಟ್ ಅವ್ರ ಹಂಗ್ ಹೋದ್ ಅವ್ರ ಎಕ್ಸ್ಪ್ರೆಷನ್ ಯಾಕೆ ಇಷ್ಟೊಂದು ಎಲ್ರು ಹಿಂಗ್ ಮಾಡ್ತಿದಾರೆ ಅಂತ ಗೊತ್ತಾದ್ಮೇಲೆ, ಆಮೇಲೆ ವಿಷಯ ಗೊತ್ತಾದ್ಮೇಲೆ ಸೊ ಅವಾಗ ರಿಯಲೈಸ್ ಆಯ್ತು ಹಿಂಗೆಲ್ಲ ಆಗಿದೆ ಅಂತ. ಸೊ ಆಲ್ಮೋಸ್ಟ್ ಒಂದು ಲಾಂಗ್ ಜರ್ನಿ ಕ್ರಾಂತಿ. ಆಕ್ಚುಲಿ ತುಂಬಾ ಈ ತರ ಇನ್ಸಿಡೆಂಟ್ ಆಗಿರೋದ್ರಿಂದ ತುಂಬಾ ಬ್ರೇಕ್ ಮಾಡಿ ಶೂಟ್ ಆಗಿದ್ದು. ಸೊ ಒಳ್ಳೆ ಬಾಂಡಿಂಗ್ ಇತ್ತು. ಓಕೆ, ಇನ್ನು ಡಿ ಬಾಸ್ ಅವರು ಅಂದ್ರೆ ದರ್ಶನ್ ಅವರ ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ? ಇದೊಂದು ಗುಣ ದರ್ಶನ್ ಸರ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಅವರಲ್ಲಿ ಅನ್ನುವಂಥದ್ದು. ಅದೇ ಎಲ್ರ ಜೊತೆ ತುಂಬಾ ಫ್ರೆಂಡ್ಲಿ ಆಗಿರೋದು. ಅಂಡ್ ಅವರು ಮನೆ ಮುಂದೆ ಎಷ್ಟೇ ಜನ ಫ್ಯಾನ್ಸ್ ಬಂದ್ರು ಅವ್ರ ಎಲ್ರು ಮಾತಾಡ್ಸೇ ಹೋಗ್ತಾರೆ. ಎಲ್ರಿಗೂ ಶೇಕ್ ಹ್ಯಾಂಡ್ ಕೊಟ್ಟು ಹೋಗ್ತಾರೆ. ಅಂಡ್ ಯಾರನ್ನೂ ನೆಗ್ಲೆಕ್ಟ್ ಮಾಡಲ್ಲ. ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಅವ್ರ ಫ್ಯಾನ್ಸ್ ಗಳಿಗೆ. ಅಂಡ್ ಸೆಟ್ ಅಲ್ಲಿ ನಮ್ನೆಲ್ರು ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಕೋ ಆರ್ಟಿಸ್ಟ್ ತರ ತುಂಬಾ ಚೆನ್ನಾಗಿ ನಮ್ಗಳ ಜೊತೆ ಮಾತಾಡ್ಕೊಂಡಿರ್ತಾರೆ. ಅದೊಂದು ತುಂಬಾ ಇಷ್ಟ ಸರ್ ಅಲ್ಲಿ. ಗ್ರೇಟ್. ಇನ್ನೊಂದು ದರ್ಶನ್ ಸರ್ ಅವರು ಅಂದ್ರೆ ನಿಮ್ಮ ಕಾಗದ ಮೂವಿ ಏನು ಆ ಟೈಮ್ ಅಲ್ಲಿ ರಿಲೀಸ್ ಆಗೋ ಟೈಮ್ ಅಲ್ಲಿ ಕಡೆಯದಾಗಿ ನಿಮ್ಮನ್ನ ಭೇಟಿ ಆಗಿದ್ದ ದಿನ, ಅಂದ್ರೆ ನಿಮ್ಮನ್ನ ಭೇಟಿ ಆಗಿದ್ರಂತೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಅಂದ್ರೆ ಈ ರೀತಿ ಪ್ರಸಂಗ ಎಲ್ಲ ಆಗಕ್ಕಿಂತ ಮುಂಚೆ ನನ್ನ ರಿಸಲ್ಟ್ಸ್ ಕೂಡ ಬಂದಿತ್ತು. ಅದ್ರ ಬಗ್ಗೆ ಹೇಳ್ಬೇಕು ಅಂತ ತುಂಬಾ ಆಸೆ ಇತ್ತು ಅವ್ರಿಗೆ. ಸೊ ಕಾಗದ ಮೂವಿ ಕೂಡ ಪ್ರಮೋಷನ್ಸ್ ನಡೀತಾ ಇತ್ತು. ಸೊ ಮೂವಿ ಪ್ರಮೋಷನ್ಸ್ಗೆ ಅಂತ ನಾವು ಹೋಗಿದ್ವಿ. ಅವ್ರು ಹೀಗೆಲ್ಲ ಆಗಕ್ಕೂ ಒಂದು ದಿನ ಹಿಂದೆ ಮನೆಗ್ ಹೋಗಿದ್ವಿ. ಮನೆಗ್ ಹೋಗಿದ್ವಿ. ಸೊ ಒಂದಷ್ಟೊತ್ತು ಅವ್ರು ಹೇಳ್ಬಿಟ್ಟು ಹೋಗಿದ್ವಿ. ಸೊ ಒಂದ್ ಸ್ವಲ್ಪ ಹೊತ್ತು ಆಚೆ ಕಾದ್ವಿ. ಅಂಡ್ ಸರ್ ಕರ್ಸಿದ್ರು, ಒಳಗಡೆ ಕರ್ಸಿ ನಾನು ಮಾರ್ಕ್ಸ್ ಕಾರ್ಡ್ ಎಲ್ಲ ತೋರ್ಸ್ದೆ. ಅವತ್ತು ಕೂಡ ಅವ್ರನ್ನ ಮೀಟ್ ಮಾಡಿ ಆಲ್ಮೋಸ್ಟ್ 1 year ಆಗಿತ್ತು. ನಾನು ಮಾತೆ ಅಂದ್ರೆ ಎಲ್ಲೂ ಸಿಕ್ಕಿರ್ಲಿಲ್ಲ. ಅಂಡ್ ಮೋರ್ ಓವರ್ ಕಾಟೇರ ಮೂವಿ ಪ್ರಮೋಷನ್ಸ್ ಎಲ್ಲ ಇತ್ತು. ಸೊ ನಾನು ಎಲ್ಲೂ ಅವ್ರನ್ನ ನೋಡೇ ಇರ್ಲಿಲ್ಲ. ನನ್ಗೂ ಎಕ್ಸಾಮ್ಸ್ ಇತ್ತು, ನಾನು ಅವ್ರನ್ನ ಮೀಟ್ ಆಗಿರ್ಲಿಲ್ಲ 1 year ಇಂದ.
ಸೊ ಅವತ್ತು ಕೂಡ ನನ್ಗೆ ಅನ್ಸ್ತು ಇವ್ರನ್ನ ನನ್ನ ಹಂಗೆ ಕರೀತಾರ, ರೆಕಗ್ನೈಸ್ ಮಾಡ್ತಾರ ಅಂತ. ಅವತ್ತು ಕೂಡ ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ಸಿ, ಏನ್ ಲಿಲಿಪುಟ್ ಇಷ್ಟ ದಿನ ಆದ್ಮೇಲೆ ಕಾಣಿಸ್ಕೊತಿದ್ಯಾ, ಮರ್ತೋಗ್ಬಿಟ್ಟಿದ್ಯಾ ಹೆಂಗೆ ಅಂತೆಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಸಿ ನನ್ನ ಮಾರ್ಕ್ಸ್ ಕಾರ್ಡ್ ತೋರಿಸ್ದೆ, 95% ಬಂದಿದೆ ಅಂತ. ಓ ಈಗ ಮಾರ್ಕ್ಸ್ ತೆಗ್ದಿದ್ಯಾ, ಇಷ್ಟ ಚೆನ್ನಾಗಿ ಓದ್ತೀಯ ಅಂದ್ರೆ ಓಕೆ, ನೀನು ಹೀರೋಯಿನ್ ಆಗಿದ್ದಕ್ಕೂ ನನಗೆ ನಿನ್ ಮಾರ್ಕ್ಸ್ ಕಾರ್ಡ್ ನೋಡಿ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ಯಾ, ಹಿಂಗೆಲ್ಲ ಇದ್ರೆ ಆರಾಮಾಗಿ ಮೂವೀಸ್ ಮಾಡ್ಕೊಂಡು ಹೋಗು, ಇನ್ನ ಚೆನ್ನಾಗಿ ಓದು ಅಂತ ಹೇಳಿ ನಮ್ಮ ಮೂವಿ ಬಗ್ಗೆ ಎಲ್ಲ ಹೇಳಿದ್ವಿ. ಈ ತರ ಮೂವಿ ಕಾಗದ ಬರ್ತಿದೆ, ನಿಮ್ದೊಂದು ವಿಶಸ್ ಬೇಕಿತ್ತು ಅಂತ. ಸೊ ಅವಾಗ ಅವರು ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಟ್ರೇಲರ್ ಎಲ್ಲ ಕಳ್ಸ್ಕೊಡಿ ಒಂದ್ಸಲ ನನ್ಗೆ ಇವಾಗ ಸ್ವಲ್ಪ ಬಿಸಿ ಇದೀನಿ, ಇನ್ನೊಂದ್ ದಿನ ನಾನೇ ಮಾಡ್ಕೊಳಿಸ್ತೀನಿ, ಸ್ವಲ್ಪ ಆಚೆ ಹೋಗೋದಿದೆ ಅಂತ ಹೇಳ್ಬಿಟ್ಟು ನನ್ನ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಅಷ್ಟ್ ಚೆನ್ನಾಗಿ ವಿಶ್ ಮಾಡಿ ನನ್ ಮೂವಿ ಕೂಡ ಕಂಗ್ರಾಚುಲೇಟ್ ಮಾಡಿ ಅವರ ಕೆಲಸ ಏನಿತ್ತು, ಅವರು ಸ್ವಲ್ಪ ಬಿಸಿ ಇರೋದ್ರಿಂದ ಅವತ್ತು ಬೈಟ್ಸ್ ತಗೊಳಕ್ ಆಗ್ಲಿಲ್ಲ ಅವ್ರದ್ದು, ಬಟ್ ಅವ್ರಿಗೆ ಫಾರ್ವರ್ಡ್ ಮಾಡಿ ನಾನು ನೆಕ್ಸ್ಟ್ ಡೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಅಷ್ಟರಲ್ಲಿ ಈ ರೀತಿ ಎಲ್ಲ ಆಗಿ ಹೀಗಿರ್ಲಿಲ್ಲ ಅಂದ್ರೆ ಖಂಡಿತ ದರ್ಶನ್ ಸರ್ ಅವರ ಸಪೋರ್ಟ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ನಮ್ಮ ಮೂವಿಗೆ ಅಲ್ವಾ. ನಿಜ. ಅಂದ್ರೆ ಕಡೆಯದಾಗಿ ನಿಮ್ಮನ್ನ ಭೇಟಿ ಆದ್ರು ಅಂದ್ರೆ ಅದನ್ನೆಲ್ಲ ನೆನ್ಸ್ಕೋಬೇಕಾದ್ರೆ ನಿಮ್ಗೆ ಎಷ್ಟು ಫೀಲ್ ಆಗುತ್ತೆ? ಆಕ್ಚುಲಿ ಬೇಜಾರಾಯ್ತು ಅಂದ್ರೆ ನಾವ್ ಮನೆಗ್ ಬಂದು ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ನೋಡಿದ್ರೆ ಹಿಂಗೆಲ್ಲ ಅಂತ ಗೊತ್ತಾಯ್ತು ನಿಮ್ಗೆ ಅಂದ್ರೆ ಇವತ್ ಹೋಗ್ ಬಂದಿದೀನಿ ಅಂದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಹಿಂಗೆಲ್ಲ ಆಗ್ತಿದೆ ಅಂತ ಗೊತ್ತಾಯ್ತು. ನಿನ್ನೆ ಹೋಗ್ ಮೀಟ್ ಮಾಡಿದ್ವಲ್ಲ, ನಿನ್ನೆ ಅಲ್ಲಿ ಇದ್ರಲ್ಲ ಅಂತ. ಇನ್ನ ಸತ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ, ಮೀಡಿಯಾ ಏನ್ ತೋರ್ಸಿದೆ ಅದನ್ನೇ ನಾವ್ ನೋಡ್ತಾ ಇರೋದು, ಅದೇ ನಮ್ಗೂ ಗೊತ್ತಿರೋದು ಅಷ್ಟೇ. ಬಟ್ ಏನಿದೆ ಎಲ್ಲ ನ್ಯಾಯವಾಗಿ ಎಲ್ಲ ಏನು ನಿಜ ಅನ್ನೋದು ಎಲ್ರಿಗೂ ಬೇಗ ಗೊತ್ತಾಗಿ ಆದಷ್ಟು ಬೇಗ ಅವರು ಆಚೆ ಬಂದ್ರೆ ಖುಷಿ ಅಲ್ವಾ. ನಿಜವಾಗ್ಲು. ಯಾಕಂದ್ರೆ ಅವರ ಫ್ಯಾನ್ಸ್ ಗಳು ಕೂಡ ಕಾಯ್ತಿದ್ದಾರೆ ಕೂಡ, ಎಷ್ಟು ಯಾವತ್ತು ಬರ್ತಾರೆ ಡಿವೋರ್ಸ್ ಅವರು ಆಚೆ ಬರ್ತಾರೆ ಅನ್ನುವಂಥದ್ದು. ಸೊ ಇದನ್ನೆಲ್ಲ ನೋಡುವಾಗ ಎಲ್ಲಿ ಏನೋ ಮಿಸ್ಟೇಕ್ ಆಗಿತ್ತು, ಎಲ್ಲಿ ಮಿಸ್ಟೇಕ್ ಆಯ್ತು ಅಂತ ನಿಮ್ಗೆ ಅನ್ಸುತ್ತೆ ಹೇಳೋದಾದ್ರೆ? ಅಂದ್ರೆ ನಾನು ಇದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ನನ್ಗೂ ಗೊತ್ತಾಗ್ತಿಲ್ಲ. ಬಿಕಾಸ್ ಈ ಒಂದು ಇನ್ಸಿಡೆಂಟ್ ಏನ್ ನಡೀತಾ ಇದೆ ಅಷ್ಟು ನಾಲೆಡ್ಜ್ ಇಲ್ಲ ನನ್ಗೆ ಅದ್ರ ಬಗ್ಗೆ ಅಷ್ಟು ಡೀಪ್ ಆಗಿ ತಿಳ್ಕೊಳಕ್ಕೆ ಹೇಳಕ್ಕೆ. ಬಟ್ ಡಿವೋರ್ಸ್ ಫ್ಯಾನ್ಸ್ ಅಷ್ಟೇ ಅಲ್ಲ, ಪ್ರತಿಯೊಬ್ರು ಇಂಡಸ್ಟ್ರಿಯಲ್ಲಿ ಎಲ್ರೂ ಕಾಯ್ತಾ ಇದಾರೆ ದಟ್ ಏನಾಗಿದೆ, ಏನ್ ನಡೆದಿದೆ ಅಂತ ನಿಜ ಗೊತ್ತಾಗಿ ಆದಷ್ಟು ಬೇಗ ಅವ್ರ ಆಚೆ ಬರಕ್ಕೆ. ಬಿಕಾಸ್ ಇಂಡಸ್ಟ್ರಿಗೆ ಅಫ್ಕೋರ್ಸ್ ದರ್ಶನ್ ಸರ್ ಕೂಡ ಒಂದು ದೊಡ್ಡ ಹೀರೋ, ಅವರ ಮೂವೀಸ್ ಆಗಿರ್ಬೋದು ಜನ ಅಷ್ಟು ಜನ ನೋಡ್ತಾರೆ, ಅವ್ರ ಮೂವೀಸ್ ಎಲ್ಲ 100 days ಹೋಗುತ್ತೆ. ಸೊ ಅಂತಹ ಸೆಲೆಬ್ರಿಟಿ ಈಗ ಹೀಗಿದ್ದಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಖಂಡಿತ ಬೇಜಾರ್ ಆಗೇ ಆಗತ್ತೆ. ಆದಷ್ಟು ಬೇಗ ಸರ್ ಆಚೆ ಬರ್ಲಿ. ಕೊನೆಯದಾಗಿ ಒಂದು ಕ್ವಶನ್, ನೆಕ್ಸ್ಟ್ ಅಂಕಿತಾ ಜಯರಾಮ್ ಅವರ ಪ್ರಾಜೆಕ್ಟ್ ಯಾವ್ದು ನಡೀತಾ ಇದೆ ಸದ್ಯಕ್ಕೆ ಅನ್ನುವಂಥದ್ದು? ನಿಮ್ಮ ಅಭಿಮಾನಿಗಳು ಯಾವ ಸಿನಿಮಾಗೆ ಕಾಯ್ಬೇಕು ಅನ್ನುವಂಥದ್ದು? ಸದ್ಯಕ್ಕೆ ಅದೇ ಕಾಗದ ರಿಲೀಸ್ ಆಯ್ತು. ನೆಕ್ಸ್ಟ್ ನನ್ನ ಯಾವ ಮೂವಿ ನೋಡ್ಬೋದು ಅಂದ್ರೆ ಮುಧೋಳ್ ಚಿತ್ರದಲ್ಲಿ ನನ್ನ ನೋಡ್ಬಹುದು. ಅಂಡ್ ನನಗೆ ಒನ್ ಆಫ್ ದ ಫೇವ್ರೆಟ್ ಕ್ಯಾರೆಕ್ಟರ್ ಆಗಿರತ್ತೆ ಆ ಒಂದು ಚಿತ್ರದಲ್ಲಿ. ನನ್ನ ಕ್ಯಾರೆಕ್ಟರ್ ಇರೋ ಇಂಪಾರ್ಟೆನ್ಸ್ ಆಗಿರ್ಬೋದು. ಅಂಡ್ ಯಾವ ಪಾತ್ರ ಹೇಳ್ಬೋದಾ? ಪಾತ್ರ ಅಂದ್ರೆ ಆ ಪಾತ್ರನೇ ಮುಖ್ಯವಾಗಿದೆ ಅಲ್ಲಿ. ನಾನು ಒಂದ್ ಸಣ್ಣ ಸೀಕ್ವೆನ್ಸ್ ಅಲ್ಲಿ ಬಂದು ಹೋಗ್ತೀನಿ. ಹಳ್ಳಿ ಹುಡುಗಿ, ಒಂದು ನಾರ್ಮಲ್ ಹುಡುಗಿ, ಒಂದೇ ಹುಡುಗಿ ಒಂದ್ ಮನೆ ನಿಭಾಯಿಸ್ಕೊಂಡು ಒಂದೊಳ್ಳೆ ಸ್ಪೇಸ್ ಇದೆ ನನ್ನ ಕ್ಯಾರೆಕ್ಟರ್ಗೆ. ನನ್ನ ಆಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ನಾನು ಇಲ್ಲಿವರೆಗೂ ಏನ್ ಆಕ್ಟ್ ಮಾಡಿದೀನಿ ಅದ್ರನ್ನೆಲ್ಲ ಡಿಫ್ರೆಂಟ್ ಆಗಿದೆ. ಅಂದ್ರೆ ಇಷ್ಟು ದಿನ ಆಕ್ಟ್ ಮಾಡಿರುವಂತಹ ಸೀನ್ಸ್ ಗಳಿಗಿಂತ ಈ ಒಂದು ಸೀನ್ ಗಳಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ನನಗೆ ತುಂಬಾ ಇಷ್ಟ ಆಗಿರುವಂತಹ ಕ್ಯಾರೆಕ್ಟರ್ ಇದು. ಸೊ ನಾನು ಕಾಯ್ತಾ ಇದ್ದೀನಿ ನನ್ನ ಸ್ಕ್ರೀನ್ ಮೇಲೆ ನೋಡ್ಕೊಳಕ್ಕೆ, ಔಟ್ಪುಟ್ ಹೇಗ್ ಬಂದಿದೆ ಅಂತ ನೋಡ್ಕೊಳಕ್ಕೆ. ಸೊ ಮುಧೋಳ್ ಮೂವಿಯಲ್ಲಿ ನನ್ನ ನೋಡ್ಬೋದು. ಎಸ್, ಒಳ್ಳೇದಾಗ್ಲಿ ಅಂಕಿತಾ ಅವರಿಗೆ. ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ನೀವು ಮಾಡಿ ಅನ್ನುವಂಥದ್ದು, ನಾಯಕಿಯಾಗಿ ಕಾಣಿಸ್ಕೊಳ್ಳಿ, ಇನ್ನೊಂದ್ಸಲ ನಮ್ಗೆ ನೋಡ್ಬೇಕು ಅನ್ನುವಂಥದ್ದು. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬಾಲ ನಟಿಯಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡು ಇದೀಗ ಕಾಗದ ಸಿನಿಮಾ ಮೂಲಕ ನಾಯಕಿಯಾಗಿ ಬಡ್ತಿಯನ್ನ ಪಡೆದುಕೊಂಡಿರುವಂತಹ ಅಂಕಿತಾ ಜಯರಾಮ್ ಅವರು, ಅವರ ಸಿನಿ ಜರ್ನಿ ಹೇಗೆ ಶುರುವಾಯಿತು, ನಟನೆ ಅಂದ್ರೆ ಹೇಗಿರುತ್ತೆ, ಎಷ್ಟೊಂದು ಕಷ್ಟಗಳಿರುತ್ತೆ, ಹಾಗೆ ಎಷ್ಟೊಂದು ಇಷ್ಟಪಟ್ಟು ನಾವು ಮಾಡಿದ್ರೆ ನಮ್ಗೆ ಎಷ್ಟೊಂದು ಸಹಕಾರಿಯಾಗುತ್ತೆ, ಎಲ್ಲವನ್ನ ಕೂಡ ನಮ್ಮ ಸಂಜಯ್ ವಾಣಿ ಜೊತೆ ಮಾತನಾಡಿದ್ರು. ಅವರ ಸಿನಿಮಾ ಜರ್ನಿ ಇದೇ ರೀತಿ ಮುಂದುವರಿಲಿ ಅನ್ನುವಂಥದ್ದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜಯ್ ವಾಣಿ.